ಹತ್ರ ಮಲ್ಲಿಕಾರ್ಜುನ್ ಹೂಸ್ಪಾಳ್ಯ ಮತ್ತೆ ಜಿ ಕೃಷ್ಣ ಪ್ರಸಾದ್ ಇಬ್ರು ಸೇರಿ ಭೂಮಿಗೆ ರಾಗಿ ಬಂದಿದ್ದು ಕೃಷಿ ಪರಿಸರ ಜನಪದ ಕಥೆಗಳ ಪುಸ್ತಕಗಳನ್ನು ಹೊರತಂದಿದ್ದಾರೆ. ಇವತ್ತು ಪುಸ್ತಕ ಮೊದಲ ಪ್ರತಿ ನನ್ನ ಕೈ ಸೇರಿದೆ. ತುಂಬಾ ಖುಷಿ ಆಯ್ತು. ಪುಸ್ತಕ ಕೈಗೆತ್ಕೊಂಡ್ ಕೂಡಲೇ ಒಂಥರ ಗುಡ್ ಫೀಲಿಂಗ್ ಅಂತಾರಲ್ಲ, ಹಂಗೆ ಅಷ್ಟು ಹಿತ ಅನ್ಸುತ್ತೆ. ಪ್ರತಿ ಪುಟದಲ್ಲೂ ಒಂದೊಂದು ಕಥೆಗಳು, ಪ್ರತಿ ಕಥೆಗಳಿಗೂ ಒಂದಷ್ಟು ಚಿತ್ರಗಳು, ಒಂದಕ್ಕಿಂತ ಒಂದು ಕತೆ ಸೊಗಸಾಗಿವೆ. ಯಾಕೆ ಪುಸ್ತಕ ಓದಕ್ ಮುಂಚೆ ಕತೆ ಸೊಗಸಾಗಿದೆ ಅಂತ ಹೇಳ್ತಿದ್ದೀನಿ ಅಂದ್ರೆ, ಇದ್ರೊಳಗಿರೋ ಸುಮಾರು ಕತೆಗಳನ್ನ ನಾನು ಅವರಿಬ್ಬರು ಬಾಯಲ್ಲೇ ಕೇಳಿದ್ದೀನಿ. ಅದು ದಾಖಲಾಗಬೇಕು ಅಂತ ಹೇಳಿ ಅವ್ರು ಅಂತಿದ್ರು. ಬಹಳ ವರ್ಷಗಳಿಂದ ಈಗ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಪುಸ್ತಕದ ಎಲ್ಲ ಕತೆಗಳಿಗೂ ಒಂದೊಂದು ಕತೆ ಹೇಳಿರೋರು ಇದ್ದಾರೆ. ಆ ಕತೆ ಹೇಳಿರೋರು ಅಷ್ಟನ್ನು ಕೊನೆ ಪುಟದಲ್ಲಿ ನೆನೆಸ್ಕೊಂಡಿದ್ದಾರೆ. ಅದರೊಳಗೆ ಅನೇಕ ಜನ ನನಗೆ ಪರಿಚಯ. ಸೊ ಹಾಗಾಗಿ ಅವ್ರ ಬಗ್ಗೆ ಕೇಳಿದ ಖುಷಿ ಆಯ್ತು. ಇವ್ರೆಲ್ಲರನ್ನು ಎಲ್ಲೋ ಕೇಳಿದ್ನಲ್ಲ ಕತೆನ ಅವ್ರಿಗೆ ಅಂತ ಅನಿಸ್ತಾ ಇತ್ತು. ಈ ಕತೆಗಳನ್ನು ಓದ್ತಾ ಇದ್ರೆ ನಿಮಗೂ ಎಲ್ಲೋ ಕೇಳಿದೀನಿ, ಎಲ್ಲೋ ಓದಿದೀನಿ, ನಿಮ್ಮೂರ್ನಲ್ಲೂ ಈ ಕತೆ ಇದಿರ್ಬೋದು ಅಂತ ಅನ್ನಿಸ್ಬೋದು. ಅಷ್ಟು ಚೆನ್ನಾಗಿರೋ ಕತೆಗಳಿದಾವೆ. ಬಹುಮುಖ್ಯವಾಗಿ ಅಡಿ ಟಿಪ್ಪಣಿಗಳಂತೂ ನಿಮ್ಗೆ ಇನ್ನೊಂದಷ್ಟು ಅದಕ್ಕೆ ಹೊಸತನದ ತುಂಬುತ್ತೆ. ನಿಮ್ಗೆ ಆ ಕತೆ ಯಾಕೆ ಓದಿ ಅಂತ ಅನ್ಸುತ್ತೆ. ಕೆಲವು ತೆಲುಗು ಕನ್ನಡ ಇದೆ, ಕೆಲವು ಪ್ರಾದೇಶಿಕ ಭಾಷೆಗಳಿದೆ. ಅವೆಲ್ಲದಕ್ಕೂ ಕೆಳಗಡೆ ಅಡಿ ಟಿಪ್ಪಣಿನಲ್ಲಿ ಅರ್ಥಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಡೀ ಪುಸ್ತಕ ನಿಮ್ಮನ್ನ ಒಂದು ಸಿಟ್ಟಿಂಗ್ ನಲ್ಲಿ ಕೂರಿಸಿ ಓದಿಸತ್ತೆ, ಅಷ್ಟು ಸೊಗಸಾಗಿದೆ. ಪುಸ್ತಕ ಖರೀದಿಸಿ, ಓದಿ, ಕನ್ನಡ ಪುಸ್ತಕೋದ್ಯಮನ ಬೆಂಬಲಿಸಿ.